ಜುತಾವರ್ ಸರ್ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ ಕರ್ನಾಟಕದ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅಂತ. ಬಿಜೆಪಿಯಲ್ಲಿ ಒಂದು ಕಡೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಸುಮಾರು 20 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗಿದೆ. ಇನ್ನೇನು ಕೆಲವೇ ಅಂದ್ರೆ 8 ಕ್ಷೇತ್ರಗಳಿಗೆ ಮಾತ್ರ ಬಾಕಿ ಉಳಿದಿರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ಇನ್ನು ಈ ರೀತಿ ಅಸಮಾಧಾನಗೊಂಡವರೆಲ್ಲ ಒಂದೆಡೆ ಸೇರಿದ್ರೆ ಏನಾಗುತ್ತೆ ಬಿಜೆಪಿಯ ಪರಿಸ್ಥಿತಿ? ಬಿಜೆಪಿ ನಿಜಕ್ಕೂ ಗೆಲ್ಲೋದಿಕ್ ಸಾಧ್ಯ ಆಗುತ್ತಾ? ಯಾಕಂದ್ರೆ ಸಾಕಷ್ಟು ಜನ ಹೊಸಬರಿಗೆ ಟಿಕೆಟ್ ಕೊಟ್ಟಿರುವಂತದ್ದು, ಇನ್ನು ಚುನಾವಣೆಯ ಅನುಭವವೇ ಇಲ್ಲದವರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿದೆ. ಒಂದ್ ರೀತಿ ಎಕ್ಸ್ಪೆರಿಮೆಂಟ್ಗೆ ಇಳಿದಿದೆ ಬಿಜೆಪಿ. ಈ ಎಕ್ಸ್ಪೆರಿಮೆಂಟ್ ಅವ್ರ ಮೇಲೆ ಸ್ವಲ್ಪ ತೂಕವಾದ ಭಾರವನ್ನ ಹಾಕುತ್ತಾ ಅಂತ. ಎಕ್ಸ್ಪೆರಿಮೆಂಟ್ ತೂಕದಿಂದ ಭಾರ ಆಗ್ತು, ಅತಿ ಭಾರ ಆಗಿದ್ದು ಹೋಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಆರಂಭದಲ್ಲಿ ನಿಮಗೊಂದು ಮಾತು ನಾವು ಹೇಳ್ಬೇಕಾಗ್ತದೆ. ಈಗ ಯತ್ನಾಳ್ರವ್ರಿಗೆ ನಮ್ಮ ವಿಜೇಂದ್ರವ್ರನ್ನ ಅಧ್ಯಕ್ಷ ಮಾಡಿದಾಗ ಪ್ರಶ್ನೆ ಮಾಡಿದ್ರು ಪತ್ರಕರ್ತರು. ಆಗ ಅವರು ಒಂದು ಮಾತು ಹೇಳಿದರು, ಇದು ಯಡಿಯೂರಪ್ಪರ ಟೆಸ್ಟ್ ಆಗ್ತಾ ಇದೆ ಅಂತ. ಇದರಲ್ಲಿ ಅವ್ರು ಏನು ಗೊತ್ತಾಗಿ ಹೋಗ್ತದ, ಇಲೆಕ್ಷನ್ ರಿಸಲ್ಟ್ ಬಂದು ಮರುದಿವ್ಸ ಅವ್ರು ಎಲ್ಲಿರ್ತಾರೆ ಗೊತ್ತಾಗ್ತದೆ ಅಂತ. ಅಂದ್ರೆ ಅಷ್ಟೊಂದು ಗ್ರಜಸ್ ಅಲ್ಲಿ ಕೆಲವೊಂದಿಷ್ಟು ಜನರಲ್ಲಿದ್ದಾವೆ. ಕೆಲವೊಬ್ಬರು ಇವರೆಲ್ಲರೂ ಬಿ ಎಲ್ ಸಂತೋಷ್ ಅವ್ರ ಲೀಡರ್ತ್ವದಲ್ಲೇ ಒಂದು ಬನ ಮಾಡ್ಕೊಂಡು ಬಂದಂಥವ್ರು ಮೊದಲಿಂದನು. ಈಗ ಅದು ಬಿ ಎಲ್ ಸಂತೋಷ ಬಣಕ್ಕೂ ಹೊಡೆತ ಕೊಡುವಂಥ ಪ್ರಯತ್ನ ನಮ್ಮ ಯಡಿಯೂರಪ್ಪನವ್ರು ಮಾಡಿದ್ದಾರೆ ಇವತ್ತು. ಹೀಗಾಗಿ ಅವರೆಲ್ಲರೂ ಈಗ ಎದ್ದು ನಿಂತಿದ್ದಾರೆ. ಅದರಲ್ಲೂ ಅವ್ರಿಗೆ ಈ ಈಶ್ವರಪ್ಪನವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ನಮ್ಮ ಸಿ ಟಿ ರವಿ ಅವರಾಗಿರ್ಬೋದು, ಮುಂದೆ ಇವರೆಲ್ಲರೂ ಇವರು ಒಂದು ರೀತಿ ಶೋಭಾ ಕರಂದ್ಲಾಜೆ ಅವರ ವಿರೋಧಿಗಳೆಲ್ಲ. ನಮ್ಮ ಕಟೀಲ್ ಆಗಿರ್ಬೋದು, ಕುಮಾರ್ ಕಟೀಲ್ ಆಗಿರ್ಬೋದು, ಇವರೆಲ್ಲರೂ ಒಂದು ಗುಂಪು. ಬಿ ಎಲ್ ಸಂತೋಷ್ ಅವರು ಒಬ್ಬ ಮೋದಿಯವರಿಗೆ ಸರಳವಾಗಿ ಮುಟ್ಟುವಂಥ ಒಂದು ವೇದೊಳಗೆ ಹೊಂಟದ್ದವರು. ಹೀಗಾಗಿ ಈಗ ಅವರಿಗೆಲ್ಲ ಆ ಜನರಿಗೆಲ್ಲ ಹೆಚ್ಚು ಹೊಡೆತವನ್ನು ಕೊಟ್ಬಿಟ್ಟಿದ್ದಾರೆ ಯಡಿಯೂರಪ್ಪನವರು. ಅದು ಒಳಗೆ ಒಂದು ರಾಜಕೀಯ ವಿಷಯ ಇರ್ಬೋದು, ಮತ್ತೇನು ಇರ್ಬೋದು. ಬಟ್ ಈ ಸಂದರ್ಭದಲ್ಲಿ ಅದು ಅವರಿಗೆ ವೈರಿ ಆಗದಿದ್ದರೆ ಸಾಕಂತ. ಯಾಕಂದ್ರೆ ಇವತ್ತು ಎಟ್ ಎನಿ ಕಾಸ್ಟ್ ಯಡಿಯೂರಪ್ಪನವರು ಗೆಲ್ಲಲೇಬೇಕು, ಗೆಲ್ಲಿಸಲೇಬೇಕು ಅನ್ನೋಂಥದ್ದು. ಅದರಿಂದಾಗಿ ಏನೋ ಇಷ್ಟು ಅವ್ರ ಪ್ರೆಷರ್ ಅಂತ ಹೇಳಿದ್ರೆ ಇಲ್ಲಂತಲ್ಲ. ಆದರೂ ಅವ್ರು ಯಾಕೋ ಈ ಸಂದರ್ಭದಲ್ಲಿ ಇಂಥದ್ದು ಯಾಕೆ ನಿರ್ಧಾರ ತೊಗೊಂಡ್ರು ಗೊತ್ತಿಲ್ಲ. ಅದು ಒಂದು 2-3 ಕಡೆ ಅಂತ ಇವ್ರಿಗೆ ಬೇಕಾದಂಥ ಜನರು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಇವರಿಗೆ ಧಾರವಾಡದ ಪ್ರಹ್ಲಾದ್ ಜೋಶಿ ಅವರಿಗೆ ಅದು ಅವ್ರಿಗೆ ಅನಿವಾರ್ಯವಾಗಿತ್ತು ಅನ್ನಿಸ್ತದೆ ಯಡಿಯೂರಪ್ಪನವ್ರಿಗೆ. ಅಲ್ಲ, ಇವಾಗ ತಮ್ಮ ದ್ವೇಷ ಸಾಧಿಸೋ ಬದಲು ಪಕ್ಷಕ್ಕೆ ಏನ್ ಬೇಕು ಅದನ್ನ ಕೊಟ್ಟು ತಮ್ಮ ಕುರ್ಚಿನ ಗಟ್ಟಿ ಮಾಡ್ಕೊಂಡು ಆ ನಂತರ ಮುಂದಿನ ದಿನಗಳಲ್ಲಿ ಅದೇನ್ ಮಾಡ್ಬೇಕು ಮಾಡಬಹುದಿತ್ತಲ್ವಾ? ಇವಾಗ ಇಂತಹ ಒಂದು ಸೂಕ್ಷ್ಮ ಸಮಯದಲ್ಲಿ ಈ ರೀತಿ ಒಂದು ಡಿಸಿಷನ್ ತಗೊಳ್ಳೋದು ಸ್ವಲ್ಪ ಯಾಕೋ ಅವ್ರಿಗೆ ತೊಡಕಾಗೋ ತರ ಕಾಣ್ತಾ ಇದೆ. ಇಲ್ಲ, ಅದು ಏನಾಗಿದೆ ಅಂದ್ರೆ ಇವತ್ತು ಇದು 1-2 ದಿನದ ನಡೆಕಿಂತ ತಿಕ್ಕಾಟ ಅಲ್ರಿ. ಇದು ದಶಕಗಳಿಂದ ನಡೆದಂಥ ತಿಕ್ಕಾಟ. ಅನಂತ್ ಕುಮಾರ್ ಅಂತ ಏನಿದ್ರು ಹಿಂದೆ ಅಂತ ಇದು ಬಸವ, ಇದು ನಮ್ಮ ಏನೋ ಬಸವನಗುಡಿಯಿಂದ ಆರಿಸಿ ಬರ್ತಿದ್ದಂಥ ಇಲ್ಲ ಹುಬ್ಬಳ್ಳಿಯಲ್ಲಿದ್ದಂಥವ್ರು. ಹುಬ್ಬಳ್ಳಿಯಲ್ಲಿ ಈ ಅನಂತ್ ಕುಮಾರ್ ಜೊತೆಗೆ ನಮ್ಮ ಭಾರತದಾಗ ಚಿಕ್ಕವರು ಇದ್ದರು, ಜೋಶಿ ಅವರು, ಆಮೇಲೆ ಯಡಿಯೂರಪ್ಪನವರು, ಈ ನಮ್ಮ ಇವರು ಶೆಟ್ಟರು, ಇವೆಲ್ಲ ಕೂಡಿ ಬಿ ಜೆ ಪಿನ ಕಟ್ಕೊಂಡು ಬಂದಂಥವರೆಲ್ಲ. ಆ ಸಂದರ್ಭದಲ್ಲೂ ಅವ್ರ ಒಳಗೆ ಸ್ವಲ್ಪ ಸ್ಪರ್ಧೆ ಇತ್ತು ಮೊದಲು. ನಾ ಹೆಚ್ಚು ನೀ ಹೆಚ್ಚು ಅನ್ನೋದು ಸಂಘಟನೆ ಮಾಡಬೇಕಾದ್ರು ಸಹಿತ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೆ ಸಹಾಯ ಮಾಡಿದರು, ಜೊತೆಗೆ ತಾವು ಬೆಳಗೋ ಪ್ರಯತ್ನ ಮಾಡಿದರು. ಅವ್ರ ನಂತರದಲ್ಲಿ ಸಣ್ಣ ಇದ್ದಂಥ ಒಂದು ಭಿನ್ನಾಭಿಪ್ರಾಯ ದೊಡ್ಡವಾಗಿ ಅದು ಭಿನ್ನ ಮತದ ರೂಪಕ್ಕೆ ಬಂದು ನಿಂತುಬಿಟ್ಟಿದ್ರು. ಹೀಗಾಗಿ ಅದು ಮಾಡಿದ್ದಾರೆ. ಇದರಿಂದ ಇವತ್ತು ಅವರೆಲ್ಲರೂ ಸಿಡಿದು ನಿಂತಾರ ಅಂತ ಅನಿಸ್ತಾಗತ್ತೆ. ವಾತಾವರಣ ನೋಡಿದಾಗ ಇದು ಇಲ್ಲಪ್ಪ, ಇದು ಅವ್ರಿಗೊಂದು ಏನಾಗ್ಯದಪ್ಪ, ರಾಜಕೀಯ ಜೀವನ ಬರೋದು ಪ್ರಶ್ನೆ ಆಗ್ಯದ. ಇವತ್ತು ಇವರೆಲ್ಲ ರಾಜಕಾರಣಿಗಳು ರಾಜಕೀಯ ಮಾಡೋದನ್ನ ಒಂದು ಉದ್ಯೋಗ, ಅದು ಬಿಟ್ಟು ಮತ್ತೊಂದು ಉದ್ಯೋಗ ಬರೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಾರ. ಅದನ್ನು ವ್ಯಾಪಾರೀಕರಣಗೊಳಿಸಿದ್ದಾರೆ ಇವತ್ತು. ಹೀಗಾಗಿ ರಾಜಕೀಯ ಬಿಟ್ಟು ಹೊರಗೆ ಹೋಗೋದಪ್ಪ ಅಂದ್ರೆ ನೀರಿನ ತೆಗೆದು ಹೊದಂಗೆ ಆಗಿಬಿಡುತ್ತದೆ ಅಂತವ್ರಿಗೆ. ಹೇಗೆ ಬದುಕು ಚಡ್ಬ ಶುರು ಮಾಡ್ತಾರೆ. ಯಾಕಂದ್ರೆ ಅಧಿಕಾರ ಇದ್ದಾಗ ಎಲ್ಲರೂ ಗೌರವಿಸ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಸಾಕಷ್ಟು ಫಂಡ್ಗಳು ಬರ್ತಾ ಇರ್ತಾವೆ, ಮಧ್ಯೆ ಇರ್ತಾವೆ. ಯಾಕಂದ್ರೆ ಅದು ಉಂಡ್ರು ರೂಢಿರ್ತದಲ್ಲ. ಹೀಗಾಗಿ ಇವತ್ತು ಅವೆಲ್ಲ ಬಂದಾದ ತಕ್ಷಣ ಉದ್ಯೋಗ ಇಲ್ಲ ಅಂದಾಗ, ಅಥವಾ ಇವ್ರು ರಾಜಕಾರಣದಿಂದ ಅಧಿಕಾರದಿಂದ ಏನು ಸರ್ತಾರಪ್ಪ, ಅಥವಾ ಇವ್ರಿಗೆ ಅಧಿಕಾರ ಇಲ್ಲ ಅಂದಾಗ ಸಹಜವಾಗಿ ಮತ್ತು ಇವತ್ತು ಜಗತ್ತು ಹಂಗದ್ರಿ. ಎಲ್ಲರೂ ಅಧಿಕಾರ ಇದ್ದ ಕಡೆನ ನಮಸ್ಕಾರ ರೀ ಅಪ್ಪ ಅಂತ ಹೋಗುವಂಥ ಜನ ಇದ್ದಾರೆ. ಬ್ಯಾಲದಲ್ಲಿ ಇರಿ ಮುಖರು ಹಂಗೆ ಅವ್ರಿಗೆ ಈ ಚಟಬಡಿಕೆ ಆಗ್ತದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಏನಾದರೂ ಅವರು ನಶಿಸಿ ಹೋದ್ರೆ, ಈಗ ನೋಡ್ರಿ ಪ್ರತಾಪ್ ಸಿಂಹ ಅವ್ರು ಇನ್ನೂ ವಯಸ್ಸು ಸಾಣದಿರ್ಬೋದು, ಬಟ್ ಈಗ ಈ ನಾಳೆ ಯದುವೀರ್ ಅವರು ಅಲ್ಲಿ ಸಪೋಸ್ ಗೆದ್ದ ಬಂದ್ರಪ್ಪ ಅಂದ್ರೆ ಮುಂದಿನ 10 ವರ್ಷ ಅವರಲ್ಲಿ ಸತತ ಮುಂದಿನ 10 ವರ್ಷ ಜೀವನದಲ್ಲಿ ಹೋಗಿಬಿಡ್ತಿದ್ರು. ಮತ್ತೊಂದು ಯಾವ ಅವಕಾಶ ಹೋಗ್ಬೇಕು ಅವರು? ಯಾಕಂದ್ರೆ ಅಲ್ಲಿ ಈಗಾಗಲೇ ಮೈಸೂರಲ್ಲಿ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಾರ, ತಮ್ಮ ಬೇಕಾದ ಜನರು ಕೂಡಿಸ್ಕೊಂಡಾರ. ಹೀಗೆಲ್ಲ ಇರೋ ಮುಂದೆ ಅವ್ರು ಬಿಟ್ಕೊಳಕ್ಕಾಗದಂಗೆ. ಅದೇ ಸಿ ಟಿ ರವಿ ಅವರು
ಅವರು ಚಿಕ್ಕಮಗಳೂರಿನಿಂದ ಪ್ರಯತ್ನ ಮಾಡಬೇಕು ಸಾಕಷ್ಟು ಇದು ಮಾಡ್ತಾಯಿದ್ರು, ಕೇಳ್ತಾಯಿದ್ರು. ಅಲ್ಲಿ ಅವ್ರು ಸಿಗದಂಗೆ ಹೋಗ್ಬಿಟ್ಟದ. ಮತ್ತು ಅದ್ರ ಜೊತೆ ರೇಣುಕಾಚಾರ್ಯ ಅವರು ಮೊದಲಿಂದ ಯಡಿಯೂರಪ್ಪನವ್ರ ಜೊತೆಗಿದ್ದಂಥವ್ರು. ಬಟ್ ಈಗ ಅವ್ರದ್ದು ಅಸ್ತಿತ್ವ ಪ್ರಶ್ನೆ ಬಂದುಬಿಟ್ಟದೆ ಇವತ್ತು. ಹೀಗಾಗಿ ಇವ್ರದ್ದು ಅಸ್ತಿತ್ವ ಪ್ರಶ್ನೆ ಇತ್ತು ಆ ಸಂದರ್ಭದಲ್ಲಿ. ಇವರೆಲ್ಲರೂ ಕೂಡ್ಕೊಂಡು ಯಡಿಯೂರಪ್ಪನವ್ರು ಉಳಿಸಲಾರ್ದಂಗೆ ಹೊರಗೆ ಒಗಿಯುವಲ್ಲೇ ಕಾರಣೀಕರ್ತರಲ್ಲ ಇವರು. ಯಾಕಂದರೆ ಮುಖ್ಯಮಂತ್ರಿ ಆಗಿ ಏನೋ ಮಾಡಿ ಪಾಪ 17 ಮಂದಿನೆಲ್ಲ